So coming to the surgical site infections, surgical site infection is an infection that occurs at or near the surgical incision within the 30 days of the surgeries. ನೆನಪಿಟ್ಟುಗರೆ within the 30 days of surgeries, within 1 year of the implant is placed. ಸರ್ಜರಿ ಆದಮೇಲೆ 30 ದಿನಗಳ ಒಳಗೆ ಆಗ್ತಕ್ಕಂಥ ಒಂದು ಇನ್ಫೆಕ್ಷನ್ಗೆ ಸರ್ಜಿಕಲ್ ಸೈಟ್ ಇನ್ಫೆಕ್ಷನ್ ಅಂತ ಕರಿತೇವೆ. ಅದಾದಮೇಲೆ ಮೆಟಾಲಿಕ್ ಇಂಪ್ಲಾಂಟ್ ಏನಾದರೂ ಒಟ್ಟು ಯಾವುದೋ ಒಂದು ಇಂಪ್ಲಾಂಟು ಬಾಡಿ ಒಳಗೆ ಹಾಕಿದಾಗ ಅದಕ್ಕೆ ವಿತಿನ್ 1 ಇಯರ್ಗೆ ನಾವೇನಾದರೂ ಇದನ್ನು ಇನ್ಫೆಕ್ಷನ್ ಕಂಡು ಬಂದರೆ ನಾವು ಅದಕ್ಕೆ ಸರ್ಜಿಕಲ್ ಸೈಟ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಇನ್ನು ಒಂದು classification: surgical site infection involves skin and subcutaneous tissue. Okay, and the deep incision of surgical site infection involves fascia as well as muscle. Organ andre involves any organ or the space open during surgery. Okay, risk factors are the patient related: diabetes mellitus, malnourished, obesity, smoking, immunosuppressions. ಇವೆಲ್ಲ ಇವರಿಗೆ ಜಾಸ್ತಿ ಆಗ್ತದೆ. ಪೇಷಂಟು ಯಾವುದೊಂದು ಸರ್ಜರಿ ಆಗ್ತಿರ್ತದಲ್ಲ, ಅವರಿಗೆ DM ಇದ್ದರೆ, ಡಯಾಬಿಟಿಸ್ ಮೆಲಿಟಸ್ ಇದ್ದರೆ, ಮಾಲ್ನರಿಶ್ಡ್ ಇದ್ದರೆ, ಒಬೆಸಿಟಿ ಇದ್ದರೆ, ಸ್ಮೋಕಿಂಗ್ ಇದ್ದರೆ, ಇಮ್ಯುನೋಸಪ್ರೆಷನ್ ಇದ್ದರೆ, ಇವರಿಗೆಲ್ಲ ಜಾಸ್ತಿ ಆಗ್ತದೆ ಅಂತ ನಾವು ಹೇಳ್ತೀವಿ. ಅದು ಸರ್ಜರಿ ರಿಲೇಟೆಡ್ ಪ್ರೊಲಾಂಗ್ ಡ್ಯೂರೇಷನ್ ಆಫ್ ಸರ್ಜರಿ, ಜಾಸ್ತಿ ಹೊತ್ತೊಂದು 4 ಅವರ್ ಏನಾದರೂ ಸರ್ಜರಿ ತಗೊಂಡ್ರೆ ಅವರಿಗೆ ಇನ್ಫೆಕ್ಷನ್ ಆಗ್ತಕ್ಕಂಥ ಜಾಸ್ತಿ ಇರ್ತವೆ, ಚಾನ್ಸ್ಗಳು ಜಾಸ್ತಿ ಇರ್ತವೆ. ಆಮೇಲೆ ಪೂರ್ ಅಸೆಪ್ಟಿಕ್ ಟೆಕ್ನಿಕ್, ಅಸೆಪ್ಸಿಸ್ ಹೇಳಿದ್ನಲ್ಲ ಮೆಡಿಕಲಿ ಸರ್ಜಿಕಲಿ, ಆ ಥರ ಏನಾದರೂ ಪೂರ್ ಇದ್ದರೆ ಅವರಿಗೆ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತವೆ. ಇನ್ಅಡಕ್ವೇಟ್ ಆ್ಯಂಟಿಬಯೋಟಿಕ್ ಪ್ರೊಫೈಲಾಕ್ಸಿಸ್ ಅಂದರೆ ಮುಂಚೆ ಆ್ಯಂಟಿಬಯೋಟಿಕ್ ಬ್ರಾಡ್ ಸ್ಪೆಕ್ಟ್ರಮ್ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ನಲ್ಲ, ಸೊ ಅದೇ ಏನಾದರೂ ಕೊಡಲಿಲ್ಲ ಅಂದರೆ ಅವರಿಗೆ ಪ್ರೊಬ್ಯಾಬಿಲಿ ಜಾಸ್ತಿ ಇರುತ್ತೆ ಅಂತ ನಾವು ಹೇಳ್ತೇವೆ. ಕಂಟ್ಯಾಮಿನೇಟೆಡ್ ವಿತ್ ಡರ್ಟಿ ವುಂಡ್ಸ್. ಓಕೆ, ಅದಾದಮೇಲೆ ಕಾಮನ್ ಕಾಸಿಟಿವ್ ಆರ್ಗನ್ಸ್: ಸ್ಟ್ಯಾಪ್ ಆರಿಯಸ್, ಸ್ಟೆಪಲ್ಗೋಕ, ಈಕೋಲನ್ ಅಂತ ಕ್ಲಬ್ಶೆಲ್ಲ. ಆ್ಯಂಡ್ ದ ಕಾಮನ್ ಕಾಸಿಟಿವ್ ಆರ್ಗಾನಿಸಮ್ಸ್ ಇದು ಒಂದು 1 ಲೈನ್. ಇದು ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ? ಓಪನ್ ವುಂಡ್ ಆ್ಯಂಡ್ ಡ್ರೈನ್ ದ ಪಸ್. ಓಕೆ, ಅದಾದಮೇಲೆ ಸೆಂಡ್ ದ ಪಸ್ ಫಾರ್ ದ ಕಲ್ಚರ್ ಆ್ಯಂಡ್ ದ ಸೆನ್ಸಿಟಿವಿಟಿ ಯಾವುದೋ ಒಂದು. ಆಮೇಲೆ ಥೆರಪಿಟಿಕ್ ಅಪ್ರೋಪ್ರಿಯೇಟ್ ಆ್ಯಂಟಿಬಯೋಟಿಕ್ ಆ್ಯಂಡ್ ಡಿಬ್ರಾಡ್ಮೆಂಟ್ ಇಫ್ ನೆಸಸರಿ. ಯಾವುದೇ ಆ್ಯಂಪಿಟೇಷನ್ ಮಾಡ್ತಿರ್ತಾರೆ, ಸ್ಲಫ್ ಫಾರ್ಮೇಷನ್ ಆಗಿರ್ತಾರೆ, ಡಿಬ್ರಾಡ್ಮೆಂಟ್ ಇಸ್ ಇಂಪಾರ್ಟೆಂಟ್. ಸರ್ಜಿಕಲ್ ಸೈಟ್ ಇನ್ಫೆಕ್ಷನ್ ಇಸ್ ಅನ್ ಪ್ರಿವೆಂಟಬಲ್ ಕಾಂಪ್ಲಿಕೇಶನ್ ವಿತ್ ದ ಸ್ಟ್ರಿಕ್ಟ್ ಅಡ್ಹರೆನ್ಸ್ ಟು ದ ಎಸೆಪ್ಸಿಸ್, ಆ್ಯಂಟಿಬಯೋಟಿಕ್ ಪ್ರೋಟೋಕಾಲ್ಸ್ ಆ್ಯಂಡ್ ದ ಸಿಗ್ನಿಫಿಕೆಂಟ್ ರಿಡ್ಯೂಸ್ ಇನ್ ದ ಇನ್ಸಿಡೆನ್ಸ್. ದ ಪೋಸ್ಟ್ ಆಪರೇಟಿವ್ ಕಾಂಪ್ಲಿಕೇಶನ್ಸ್ ಏನೇನಾಗ್ತದೆ ಇಲ್ಲಿ? ಆಯ್ತು, ಸರ್ಜರಿ ಆಗಿಬಿಡ್ತು. ಸರ್ಜರಿ ಆದಮೇಲೆ ಪೋಸ್ಟ್ ಆಪರೇಟಿವ್ ಕಾಂಪ್ಲಿಕೇಶನ್ಸ್ ಏನಾಗ್ತದೆ? ಓಕೆ, ಇಲ್ಲಿ ಏನಾಗ್ತದೆ ಪೋಸ್ಟ್ ಆಪರೇಟಿವ್ ಕಾಂಪ್ಲಿಕೇಶನ್ಸ್ ಅಂದರೆ, ಸೊ ಇಲ್ಲಿ ದ ಪೋಸ್ಟ್ ಆಪರೇಟಿವ್ ಕಾಂಪ್ಲಿಕೇಶನ್ಸ್ ಆರ್ ದ ಅನ್ವಾಂಟೆಡ್ ಅಂಡ್ ಅಡ್ವರ್ಸ್ ಇವೆಂಟ್ ದಟ್ ಅಕರ್ಸ್ ಆಫ್ಟರ್ ದ ಸರ್ಜರಿ ನೆಗೆಟಿವ್ಲಿ ಅಫೆಕ್ಟಿಂಗ್ ದ ಪೇಷಂಟ್ ರಿಕವರಿ ಔಟ್ಕಮ್. ಇದು ಯಾವಾಗ ಅಂದರೆ ಅರ್ಲಿ ವಿತಿನ್ ದ 24 hours, ಇಂಟರ್ಮೀಡಿಯೇಟ್ ಮತ್ತು ಲೇಟ್. ಅರ್ಲಿ ಅಂದರೆ ಈ ಸರ್ಜರಿ ಮಾಡಿ 24 ಗಂಟೆ ಒಳಗೆ ಅವ್ರಿಗೇನಾದರೂ ಬ್ಲೀಡಿಂಗು, ತಲೆನೋವು ಅಥವಾ ಏನಾದರೂ ಪೇನ್ ಏನಾದರೂ ಬ್ಯಾನ್ ಆದರೂ. ಓಕೆ, ಇಂಟರ್ಮೀಡಿಯೇಟ್ ಯಾವಾಗ ಅಂದರೆ ಇನ್ಫೆಕ್ಷನ್, ಸರ್ಜಿಕಲ್ ಸೈಟ್ ಇನ್ಫೆಕ್ಷನ್ ಅದಾಗೋದು, ಫೀವರು, ಯೂರಿನರಿ ರಿಟೆನ್ಷನ್, ಇಲ್ಲಿಯಸ್, ಪ್ಯಾರಾಲಿಟಿಕ್ ಇಲ್ಲಿಯಸ್. ಲೇಟ್ ಅಂದರೆ ಡೀಪ್ ವೇನ್ ಥ್ರೋಂಬೋಸಿಸ್, ವೂಂಡ್ ಐಸನ್ಸ್ ಆ್ಯಂಡ್ ನಿಮೋನಿಯಾ, ಇವೆಲ್ಲ ಲೇಟ್ ಕಾಂಪ್ಲಿಕೇಶನ್ಸ್. ಟೈಪ್ ಆಫ್ ಸಿಸ್ಟಮ್ ಇನ್ವಾಲ್ವ್ಡ್: ರೆಸ್ಪಿರೇಟರಿ ಅಂದರೆ ಅಟೆಲೆಕ್ಟಿಸಿಸ್, ಡೆತ್ ಆಗ್ತದಲ್ಲ, ನಿಮೋನಿಯಾ ಆಗ್ಬೋದು, ಪಲ್ಮರಿ ಎಂಬೋಲಿಸಮ್ ಆಗ್ಬೋದು. ಕಾರ್ಡಿಯೋವ್ಯಾಸ್ಕ್ಯುಲರ್ ಅಂದರೆ ಹೈಪೋಟೆನ್ಷನ್ ಆಗ್ಬೋದು. ಓಕೆ, ಹೈಪೋಟೆನ್ಷನ್, ಅರೆಥ್ಮೆ ಆ್ಯಂಡ್ ಮಯೋಕಾರ್ಡಿಯಲ್ ಇನ್ಫೆಕ್ಷನ್. ಆ್ಯಂಡ್ ದಿ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಅಂದರೆ ಪ್ಯಾರಾಲಿಟಿಕ್ ಇಲಿಯಸ್, ಬೌಲ್ ಅಬ್ಸ್ಟ್ರಕ್ಷನ್ ಆ್ಯಂಡ್ ಅನಾಟಮಿ ಗ್ಯಾಸ್ಟ್ರೋ ಅಬ್ಸ್ಟ್ರಕ್ಷನ್, ಏನು ಪರ್ಫರೇಷನ್ ಆಗಿಬಿಡೋದು ಸರ್ಜರಿ. ವೂಂಡ್ ರಿಲೇಟೆಡ್ ಅಂದರೆ ಸರ್ಜಿಕಲ್ ಸೈಟ್ ಇನ್ಫೆಕ್ಷನ್, ಹೆಮೋಟೋಮಾ ಆ್ಯಂಡ್ ವೂಂಡ್ ಐಸನ್ಸ್. ಹೆಮಟೋಲಾಜಿಕಲ್ ಡೀಪ್ ವೇನ್ ಥ್ರೋಂಬೋಸಿಸ್. ಜನಟ ಯೂರಿನರಿ ಅಂದರೆ ಯೂರಿನರಿ ರಿಟೆನ್ಷನ್, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ತದೆ. ಟೈಪ್ಸ್ ಆಫ್ ದಿ ಸಿಸ್ಟಮ್ ಇನ್ವಾಲ್ವ್ಡ್: ರೆಸ್ಪಿರೇಟರಿ ಅದಾದರೆ ಅಟೆಲೆಕ್ಸಿಸ್, ನಿಮೋನಿಯಾ. ದ ಕಾಮನ್ ಪೋಸ್ಟ್ ಆಪರೇಟಿವ್ ಕಾಂಪ್ಲಿಕೇಶನ್ಸ್ ಯಾವ ಕಾಂಪ್ಲಿಕೇಶನ್ ಆಗುತ್ತೆ? ಕೆಟಕೋಲಮೈನ್ಸು, ಗ್ಲೂಕೋಸು, ಕಾರ್ಟಿಸಾಲ್ ಜಾಸ್ತಿ ಆಗಿ ಇನ್ಸುಲಿನ್ ಲೆವೆಲ್ ಕಮ್ಮಿ ಆಗೋದು. ಓಕೆ, ಅದನ್ನು ಸರ್ಜಿಕಲ್ ಸೈಟ್ ಇನ್ಫೆಕ್ಷನ್ ಆಲ್ರೆಡಿ ಹೋಗಿದ್ದೀವಿ. ಇದರೊಳಗೆ ಏನೇನಾಗುತ್ತೆ ಅಂತ. ಡೀಪ್ ವೇನ್ ಥ್ರೋಂಬೋಸಿಸ್ ಅಂದರೆ ಸ್ವೆಲ್ಲಿಂಗ್, ರೆಡ್ನೆಸ್, ಲೆಗ್ ಮತ್ತು ಡಾಪ್ಲರ್ ಮಾಡಿ ಅದನ್ನು ಕಂಡುಹಿಡಿತೀವಿ. ಸರ್ಜಿಕಲ್ ಸೈಟ್ ಇನ್ಫೆಕ್ಷನ್ ಅಂದರೆ ಪಸ್ನ ಟ್ರೈನ್ ಮಾಡಿ ನಾವು ನಾರ್ಮಲ್ ಆಗಿ ಕ್ಲಿಯರ್ ಮಾಡಿಬಿಡ್ತು. ಅಟೆಲೆಕ್ಟಿಸಿಸ್ ಅಂದರೆ ಕೊಲ್ಯಾಪ್ಸ್ ಆಫ್ ದಿ ಆಲ್ವಿಲೈ ಲೀಡಿಂಗ್ ಟು ದ ಹೈಪಾಕ್ಸಿಯಾ. ಅದಕ್ಕೆ ಏನು ಮಾಡೋದು? ಜಸ್ಟ್ ಫಿಸಿಯೋಥೆರಪಿ ಇನ್ಸೆಂಟಿವ್ ಇದು ಮಾಡ್ತೀವಿ, ಇಲ್ಲ ಇಂಟಿಬೇಷನ್ ಮಾಡಿ ಕರೆಕ್ಟಾಗಿ ಟ್ರೀಟ್ ಮಾಡ್ತೀವಿ ಅಷ್ಟೇ. 1 ಲೈನ್ ಕನ್ಕ್ಲೂಷನ್: ಪೋಸ್ಟ್ ಆಪರೇಟಿವ್ ಕಾಂಪ್ಲಿಕೇಶನ್ಸ್ ಆರ್ ಡೈವರ್ಸ್ ಬಟ್ ವಿತ್ ಅವೇರ್ನೆಸ್, ಅರ್ಲಿ ಡಿಟೆಕ್ಷನ್ ಆ್ಯಂಡ್ ದ ಟಾರ್ಗೆಟೆಡ್ ಮ್ಯಾನೇಜ್ಮೆಂಟ್, ಮೋಸ್ಟ್ ಕ್ಯಾನ್ ಎಫೆಕ್ಟಿವ್ಲಿ ಪ್ರಿವೆಂಟೆಡ್ ಆ್ಯಂಡ್ ಟ್ರೀಟೆಡ್. ದಟ್ಸ್ ಇಟ್. ಥ್ಯಾಂಕ್ ಯು.